ಈಗ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ ಈ ವಿಚಾರವಾಗಿ. ಜಿಬಿಎ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ದೀನಿ ಈಗಾಗಲೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮರ ಕೊಂಬೆಗಳನ್ನ ಬೇಗ ತೆರವು ಮಾಡೋದಕ್ಕೆ ಸೂಚಿಸಿದ್ದೀನಿ ಅಂತ. ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಾಕಷ್ಟು ಕಡೆ ಅವಾಂತರ ಆಗಿರುವಂತಹ ವಿಚಾರ ಏನಿದೆ, ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿರುವಂತದ್ದು. ಈಗಾಗಲೇ ಸಿಬ್ಬಂದಿಗಳ ಜೊತೆ ಅಧಿಕಾರಿಗಳ ಜೊತೆ ನಾನು ಸಭೆಯನ್ನ ನಡೆಸಿದ್ದೀನಿ, ಮರ ಕೊಂಬೆಗಳನ್ನ ಬೇಗ ತೆರವು ಮಾಡೋದಕ್ಕೆ ನಾನು ಸೂಚನೆಯನ್ನ ಅವ್ರಿಗೆ ನೀಡಿದ್ದೀನಿ ಅಂತ ಹೇಳ್ತಾ ಇರುವಂತದ್ದು. ನಿನ್ನೆ ಕೂಡ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾಹಿತಿ ನೀಡಿದ್ದೀನಿ. ಬೆಂಗಳೂರಿನಲ್ಲಿ ಅಸ್ಸಾಂಗೆ ಹೋಗೋಕ್ಕೂ ಮುಂಚೆ ಡಿಕೆ ಶಿವಕುಮಾರ್ ಅವರು ಹೀಗೆ ಹೇಳಿ ಹೋಗ್ತಿದ್ದಂಥದ್ದು. ಮಳೆಯಿಂದ ಅವಾಂತರ ಸೃಷ್ಟಿಯಾಗಿರುವಂತಹ ವಿಚಾರ. ಹಾಗಿದ್ರೆ ಒಬ್ಬ ಡಿಸಿಎಂ ಬಂದು ಹೇಳೋವರೆಗೂ ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಮಾಡಬಾರ್ದು ಅಂತ ಏನಾದ್ರು ಡಿಸೈಡ್ ಮಾಡಿದಾರ ಅಧಿಕಾರಿಗಳು ಅಂತ. ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ, ಇಡೀ ಬೆಂಗಳೂರಿಗೆ ಗೊತ್ತು, ಇವ್ರಿಗೆ ಮಾತ್ರ ಗೊತ್ತಾಗ್ತಾ ಇಲ್ಲ. ಒಬ್ಬ ಸಿಎಂ ಅಥವಾ ಡಿಸಿಎಂ ಬಂದ್ಬಿಟ್ಟು ಹೀಗೆ ಆಗಿದೆ, ಹಿಂಗೆ ಸಮಸ್ಯೆ ಆಗಿದೆ, ಅದಕ್ಕೆಲ್ಲ ಪರಿಹಾರ ಒದಗಿಸ್ಕೊಡಿ ಅಂತ ಹೇಳಬೇಕಾ, ಇವ್ರಿಗೆ ಸಭೆ ನಡೆಸ್ಬೇಕಾ? ಈ ವಿಚಾರಕ್ಕೂ ಕೂಡ ಅವ್ರ ಕೆಲಸ ಏನಿದೆ ಅದನ್ನ ಮಾಡ್ಕೊಂಡು ಹೋಗಕ್ಕೆ ಏನ್ ಬಂದಿರೋದು ಅಂತ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಸ್ಸಾಂಗೆ ಹೋಗೋಕೆ ಮುಂಚೆ ರಿಯಾಕ್ಟ್ ಮಾಡ್ಬಿಟ್ಟು ಹೋಗಿದ್ದಾರೆ. ಮಾತನಾಡಿದ್ದೀನಿ ಸಿಬ್ಬಂದಿಗಳ ಜೊತೆ ಅಧಿಕಾರಿಗಳ ಜೊತೆ ಅಂತ. ಮರ ಕೊಂಬೆಗಳನ್ನ ಬೇಗ ತೆರವು ಮಾಡಿ ಅಂತ ನಾನು ಸೂಚಿಸಿದ್ದೀನಿ ಅಂತ. ಇಲ್ಲಿವರೆಗೂ ಕೂಡ ಯಾವುದೇ ಸಿಬ್ಬಂದಿ ಆಗ್ಲಿ ಅಧಿಕಾರಿಗಳಾಗ್ಲಿ ಇದೆಲ್ಲ ಮಾಹಿತಿ ಇಲ್ಲದೆ ಅಂತೂ ಇರೋದಿಲ್ಲ. ಅವರೇ ಓಡಾಡ್ತಿರ್ತಾರೆ ರಸ್ತೆಗಳಲ್ಲಿ, ಅವ್ರಿಗೆ ಸಮಸ್ಯೆಗಳು ಉಂಟಾಗ್ತಿರುತ್ತೆ, ಆದ್ರೂ ಕೂಡ ಏನು ಗೊತ್ತಿಲ್ಲ ಅನ್ನೋ ತರ ಕೈ ಕೊಟ್ಕೊಂಡು ನಿಂತಿರುವಂಥದ್ದು. ಇದು ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಕೊಂಡಿರೋ ಜಿಬಿಎ ಮಾಡ್ತಾ ಇರುವಂತ ಕೆಲಸ, ಅಭಿವೃದ್ಧಿ. ನೋಡಿ, ಡಿಸಿಎಂ ಬಂದು ಹೇಳಿದ್ರು ಇನ್ನು ಕಂಪ್ಲೇಂಟ್ಸ್ ಬರ್ತಾ ಇದೆ. ಜಿಬಿಎ ಇಂದ ಯಾವುದೇ ಸಿಬ್ಬಂದಿ ಬಂದಿಲ್ಲ, ಬೆಸ್ಕಾಂನಿಂದ ಯಾರು ಕೂಡ ಬರ್ತಾ ಇಲ್ಲ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ. ದಿನಕ್ಕೆ ಎಷ್ಟೊಂದು ಕಾಲ್ಸ್ ಹೋಗ್ತಿರುತ್ತೆ, ನಮ್ಮ ಏರಿಯಾದಲ್ಲಿ ಸಮಸ್ಯೆ ಆಗಿದೆ ಬಂದು ನೋಡಿ ಅಂತ. ಆದ್ರೂ ತಲೆ ಕೆಡಿಸ್ಕೊತಾ ಇಲ್ಲ. ಅದೇ ಚುನಾವಣೆ ಟೈಮಲ್ಲಿ ಮಾತ್ರ ಅಲರ್ಟ್ ಆಗುವಂಥದ್ದು. ಜಿಬಿಎ ಚುನಾವಣೆ ಇನ್ನೇನು ಹತ್ರ ಬಂತು, ಎಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನೇ ಮಾಡ್ತಾ ಇಲ್ಲ ಅಂದಾಗ ನೀವು ಹೇಗೆ ನಂಬಿಕೆ ಇಟ್ಕೋತೀರಾ ಜಿಬಿಎ ಜನ ನಮ್ಮ ಪರವಾಗಿರ್ತಾರೆ ಅಂತ? ಇಂಥ ಸಮಯದಲ್ಲಿ ನೀವಿದ್ದೀರಾ ಅಂತ ಜನಕ್ಕೆ ಗೊತ್ತಾದ್ರೆ ಮಾತ್ರ ನಿಮ್ಮ ಬಗ್ಗೆ ಅವರು ನಮಗೋಸ್ಕರ ಯಾರೋ ಸಮಸ್ಯೆ ಪರಿಹಾರಕ್ಕೆ ಇರ್ತಾರೆ ಅಂತ ಅನ್ಕೋತಾರೆ. ಇದೇ ಮುಂದುವರಿತಾ ಹೋದ್ರೆ ಜಿಬಿಎ ಅಂತ ನೀವು ಹೆಸರಿಟ್ಕೊಂಡು ವೇಸ್ಟ್. ಈಗ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ, ಡಿಸಿಎಂ ಬಂದು ಸಭೆಯನ್ನ ನಡೆಸಿ ಹೇಳಬೇಕು ಸಮಸ್ಯೆ ಇದೆ, ಪರಿಹಾರ ಒದಗಿಸಿ ಅಂತ.